ದರ್ಶನ್ ಪತ್ನಿಯಾದ ವಿಜಯಲಕ್ಷ್ಮಿ ಅವರ ಮೇಲೆ ದರ್ಶನ್ ಜೈಲಲ್ಲಿರುವಾಗ ಸ್ವಲ್ಪ ಕಿಡಿಗೇಡಿಗಳು ಅಟ್ಯಾಕ್ ಮಾಡಿದ್ದಾರೆ. ಅದೇನು ನೋಡೋಣ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ದರ್ಶನ್ ವಿಜಯಲಕ್ಷ್ಮಿ ಅವರು ನೇರ ದಿಟ್ಟ ಮಹಿಳೆ ಅಂತಲೇ ಹೇಳ್ಬೋದು. ತುಂಬ ಧೈರ್ಯವಾಗಿ ಇದ್ದರು. ಹಾಗೂ ದರ್ಶನ್ ರವರು ಜೈಲಿಗೆ ಹೋದ ನಂತರವೂ ದಿಟ್ಟವಾಗಿ ಒಬ್ಬರೇ ನಿಂತು ಹೋರಾಡುತ್ತಾ ತನ್ನ ಪತಿಯನ್ನು ಬೇಲ್ನ ಮೂಲಕ ಹೊರಗಡೆ ಬೆಳೆಸಿಕೊಂಡು ಬಂದಿದ್ದರು. ಇದೆಲ್ಲ ತಿಳಿದ ಕಿಡಿಗೇಡಿಗಳು ತಾನು ಯಾವ ತಪ್ಪು ಮಾಡದ ದಿಟ್ಟ ನೇರ ಮಹಿಳೆಯಾದ ತುಂಬ ಅಂದಚಂದದಿಂದ ಇರುವ ವಿಜಯಲಕ್ಷ್ಮಿ ಅವರ ಮೇಲೆ ಸ್ವಲ್ಪ ಕಿಡಿಗೇಡಿಗಳು ಅಟ್ಯಾಕ್ ಮಾಡಿದ್ದಾರೆ. ಹೇಗೆಂದರೆ ಕಿಡಿಗೇಡಿಗಳು ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟದಾಗಿ ಕಮೆಂಟ್ ಮಾಡುವ ಮೂಲಕ ಹಾಗೂ ಕೆಟ್ಟದಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸುವ ಮೂಲಕ, ಹೇಳತೀರಲಾಗದಂಥ ಅವಾಚ್ಯ ಶಬ್ದಗಳಿಂದ ನಿಂದಿಸುವ ಮೂಲಕ ವಿಜಯಲಕ್ಷ್ಮಿ ಅವರಿಗೆ ಅಟ್ಯಾಕ್ ಮಾಡಿದ್ದಾರೆ. ಇದನ್ನೆಲ್ಲ ಕಂಡು ವಿಜಯಲಕ್ಷ್ಮಿ ಅವರು ಇತ್ತ ಜೈಲಿನಲ್ಲಿರುವ ಪತಿಯನ್ನು ನೆನೆದು, ಒಬ್ಬ ಚಿಕ್ಕ ಮಗುವನ್ನು ನೆನೆದು, ನಾನು ಯಾವ ಕಡೆ ಹೋಗಲಿ, ಏನು ಮಾಡಲಿ ಎಂದು ಕೂಡ ಮಹಿಳಾ ಸಂಘದ ಆಯೋಗಕ್ಕೂ ಕೂಡ ಕಂಪ್ಲೇಂಟನ್ನು ಕೊಡದ, ಇತ್ತ ಕಿಡಿಗೇಡಿಗಳ ಮೇಲೆ ಯಾವ ಆಕ್ಷನನ್ನು ತೆಗೆದುಕೊಳ್ಳದೆ ವಿಜಯಲಕ್ಷ್ಮಿ ಅವರು ಜೈಲಿನಲ್ಲಿರುವ ಪತಿಯನ್ನು ನೆನೆದು ಕಣ್ಣೀರಿಡುತ್ತಾ ಇದ್ದಾರೆ. ಇದೇ ರೀತಿಯಾಗಿ ಈ ಸ್ವಲ್ಪ ದಿನಗಳ ಮುಂದೆ ಆಕ್ಟರ್ ರಮ್ಯಾ ಅವರಿಗೂ ಕೂಡ ಕೆಟ್ಟದಾಗಿ ಕಮೆಂಟ್ ಬರುತ್ತಿತ್ತು. ಸ್ವಲ್ಪ ದಿನಗಳ ಹಿಂದೆ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿಗೂ ಕಮೆಂಟ್ ಮೇಲೆ ಕಮೆಂಟ್ ಬರುತ್ತಿತ್ತು. ಇದನ್ನೆಲ್ಲ ಕಂಡವರು ಅಪ್ಪು ಫ್ಯಾನ್ಸ್ಗಳು ಈ ಥರ ಮಾಡುತ್ತಿದ್ದಾರೆ ಎಂದು ದರ್ಶನ್ ಫ್ಯಾನ್ಸ್ಗಳು ಸಿಡಿದೆದ್ದಿದ್ದಾರೆ ಅಂತಲೇ ಹೇಳ್ಬೋದು.